ಮೊದಲನೇದಾಗಿ ಅಪ್ಪ ಬಸವಣ್ಣನ ಪಾದ ನಮನದು. ನಾನು 2ನೇ ಬಾರಿ ಈ ಪುರಸಭೆಗೆ ಆಯ್ಕೆಯಾಗಿದ್ದು. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ, ಈ ಪುರಸಭೆಯನ್ನು ಕುರ್ಚಿ ಹತ್ತಬೇಕು, ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು. ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನಂಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಗದೇವಿ ಗುಂಡಳಿ, ಬಸವನ ಬಾಗೇವಾಡಿ. ಎಲ್ಲ ಸದಸ್ಯರು ವೇದಿಕೆಗೆ ಎಲ್ಲರೂ ಸಾಹೇಬರು ನಮ್ಮ ಮೇಲೆ ಭರವಸೆಯನ್ನು ಇಟ್ಟು ಆಯ್ಕೆ ಮಾಡಿದ ಅವರು ಆಯ್ಕೆ ಕೊಟ್ಟ ಮಾರ್ಗದರ್ಶನದಲ್ಲಿ ಇವರೆಲ್ಲ ನನಗೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಗುರು ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದೇ ಪ್ರಥಮ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಇಡೀ ರಾಜ್ಯದಲ್ಲಿ ನೋಡಬೇಕಾದ್ರೆ ಅಭಿವೃದ್ಧಿ ಹರಿಕಾರರು ಶಿವಾನಂದ ಪಾಟೀಲರು ಇದು ಏನು ಪುರಸಭೆ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಈ ಚುನಾವಣೆಯಲ್ಲಿ ಈಗ ಜಗದೇವಿ ಗುಂಡಳಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಾವು, ಯಾಕಂದ್ರೆ ನಾವು ಪುರಸಭೆ ನೋಡ್ತಕ್ಕಂಥ ಪುರಸಭೆ ಇದು. ಇಡೀ ರಾಜ್ಯದಲ್ಲೇ ಪುರಸಭೆ ಈ ಥರ ಎಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಆದ್ರೆ ಇದಕ್ಕೆ ಏನೋ ಒಂದು ಸ್ವಲ್ಪ ತಡವಾಗಿದ್ದರೂ ಕೂಡ ಈ ಬಾರಿ ಏನದೇನು ಪೂಜಾರಿಗಳು ಮುಹೂರ್ತ ಆಗ್ಬೇಕತ್ತಾರಲ್ಲ ಅಧ್ಯಕ್ಷಕ್ಕೆ, ಆ ಟೈಪ್ ಜಗದೇವಿ ಗುಂಡಳಿ ಅಕ್ಕವರು ಅವರು ಅಧ್ಯಕ್ಷ ಸ್ಥಾನವನ್ನು ಮಾಡಿದರು. ನಮ್ಮ ಸಚಿವರು ಮತ್ತು ನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸುಮಾರು ಅವರು ಅವಿರೋಧವಾಗಿ ಆಯ್ಕಾದರೂ ನನಗೆ ಎಲ್ಲ ನನ್ನ ಪುರಸಭೆ ಸದಸ್ಯರುಗಳು ಭಾಳ ಗೌರವಾನ್ವಿತ ಪುರಸಭೆ ಸದಸ್ಯರದಾರ. ಅವರೆಲ್ಲರೂ ಕೂಡ ನನಗೆ 23 ಸದಸ್ಯರಲ್ಲಿ 19 ಮತಗಳನ್ನು ನೀಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಜಯಬೇರಿಯನ್ನು ತಂದು ಕೊಟ್ಟಾರ. ಆ 19 ಸದಸ್ಯರಲ್ಲ 23 ಸದಸ್ಯರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಪಕ್ಷಾತೀತವಾಗಿ ಅವರು ನಮಗೆ ಬೆಂಬಲವನ್ನು ಕೊಟ್ಟರು. 19 ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೀತಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ 23 ಒಳಗೆ 19 ಪಕ್ಷೇತರರಾಗಿರ್ಬೋದು, BJP ಅವರಾಗಿರ್ಬೋದು, ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ನೀಡ್ಯಾರ. ನಾವು ಅದೇ ಪ್ರಾಮಾಣಿಕವಾಗಿ ಯಾವುದೇ 23 ವಾರ್ಡ್ಗಳನ್ನು ಭೇದ ಮಾಡದೆ 24-25ನೇ ಸಾಲಿನ ಪುರಸಭೆಯ 2ನೇ ಅವಧಿಯ ಅವಕಾಶಕ್ಕಾಗಿ ಮೀಸಲಾತಿ ಅಡೆತಡೆ ಉಂಟಾಗಿ ನಮ್ಗೆ ಇವತ್ತಿನ ದಿನ ಅಂದರೆ ಏಪ್ರಿಲ್ 1ನೇ ತಾರೀಕಿಗೆ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡುವ ಮೂಲಕ ನಾನು ಜಗದೇವಿ ಮುತ್ತಪ್ಪ ಗುಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದೇನೆ. ಈ ನನ್ನ ಆಯ್ಕೆಗೆ ಕಾರಣರಾದಂಥ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಹಾಗೂ ನಮ್ಮ ಐಶಿ ಪಟ್ಟಣ ಶೆಟ್ಟಿ ಅವರು, ಲೋಕನಾಥ್ ಅಗರ್ವಾಲ್ ಅವರು ಮತ್ತು ಭರತ್ ಅಗರ್ವಾಲ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸುರೇಶ್ ಹಾರಳವರು, ಡಾಕ್ಟರ್ ಬಸವರಾಜ್ ಕೋಟಿಯವರು, ಶೇಖರ್ ಗೋಸಂಗಿ ಅವರು, ಇನ್ನೂ ಹಲವಾರು ಜನ ಯಾರ್ದು ಹೆಸರು ತೊಗೊಂಡಿಲ್ಲ ಅಂತ ಹೇಳಿಕೆಶನು ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ರವಿ ರಾಠೋಡ್ ಅವರು, ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದಂಥ ಇನ್ನು ಹಿರಿಯರು ಹಾಗೂ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದಂಥ ರುಕ್ಮಿಣಿ ರಾಠೋಡ್ ಅವರು, ಹಾಗೆ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂಥ ಕಮಲಾ ಗೋಸಂಗಿ ಅವರು, ಇನ್ನೂ 10 ಹಲವಾರು ಜನ ನಾನು ಯಾರೂ ಹೆಸರು ತೊಗೊಂಡಿಲ್ಲ ಅಂತ ತಕ್ಷಣ ನನ್ನ ಅನ್ಯತಾ ಭಾವಿಸ್ಬೇಡ್ರಿ. ಎಲ್ಲ ನನ್ನ ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಆಶೀರ್ವಾದದಿಂದ ಇವತ್ತಿನ 2024-25 ಸಾಲಿನ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡಿ ನಾನು ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಕುಂದಿಸ್ಯಾರ. ನಾನು ಅದನ್ನು ಈ ನಮ್ಮ ಅಭಿವೃದ್ಧಿ ಅಂದರೆ ಶಿವಾನಂದ ಪಾಟೀಲ್ ಅಂದರೆ ಅಭಿವೃದ್ಧಿ ಅಂತ ಕಿಶಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದಂಥ ಸಚಿವರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ. ಅವರ ಒಂದು ಆಶಯದಂತೆ ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರು ಹಾಗೆ ಅವ್ರು ಏನು ಮಾರ್ಗದರ್ಶನ ಕೊಟ್ಟಾರೆ ನಮ್ಮ ಹಿರಿಯರು, ಅವರ ಶಿವಾನಂದ ಪಾಟೀಲ್ರ ಆದಿಯಾಗಿ ಅವ್ರೇನು ನಮ್ಮ ಹಿರಿಯರು ನಮ್ಗೆ ಯಾವ ಕೆಲಸವನ್ನು ಮಾಡುವಂತ ತೋರಿಸಿದಾರೋ, ಅವ್ರೇನು ಹೇಳ್ತಾರೋ ಅದನ್ನು ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ವಾರ್ಡಿಗೂ
ನಮ್ಮ ಮೂಲಭೂತ ಸೌಕರ್ಯ ಏನೇನೈತಿ ಏನಿಲ್ಲ ಅನ್ನೋದನ್ನು ಎಲ್ಲನೂ ಒದಗಿಸ್ಕೊಡಂಗೆ ನಮ್ಮ ಹಿರಿಯರ ಆದಿಯಾಗಿ ನಾವೆಲ್ಲರೂ ನಮ್ಮ 23 ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನ ಒಳಗೊಂಡು ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಒಂದು ಆಸೆ ಅದ. ಆ ಆಸೆಯಿಂದ ಇಟ್ಕೊಂಡು ನಾ ಈ ಸ್ಥಾನಕ್ಕೆ ಬಂದು ಕುಂತಿದ್ದೀನಿ. ಸೊ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದು ಈಗೇನು ಈ ಕುರ್ಚಿಗೆ ನನ್ನ ಅಲಂಕೃತವಾಗಿ ನನ್ನ ಕುಂಟಿಸಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಾನು ವಂದಿಸಿ ನನ್ನ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅವ್ರು ನನ್ನ ಜವಾಬ್ದಾರಿ ಕೊಟ್ಟು ನನ್ನ ಮಾಡ್ತಾಳ ಅಂತ ಜವಾಬ್ದಾರಿ ಕೊಟ್ಟೆ ಈಗ ಕುರ್ಚಿ ಮೇಲೆ ಕುಂದಿಸಲ್ಲ, ಆ ಕುರ್ಚಿಗೆ ಒಂದು ಕ್ರಮಬದ್ಧವಾಗಿ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಟ್ಟು ನಾನು ಈ ನನ್ನ ಬಂದಂಥ ಸಮಯ 6 ತಿಂಗಳು. ಸೊ ಈ 6 ತಿಂಗಳಲ್ಲಿ